ನನ್ ಫ್ರೆಂಡ್ಸ್ ಮನೆಗೆ ಹೋದ್ರೆ ಹಾಕ್ತಾರೆ ವಿಗ್ಗು, ಆದ್ರೆ ನಾನ್ ಹಾಕೊಳ್ಳಲ್ಲ ಪೆಗ್ಗು. ನೋಡಿ ಗಾಯ್ಸ್, ಇವತ್ತು ನಮ್ಮಮ್ಮ ನಂಗೆ ಕುಳ್ಮಿಂಡ್ರಿ 3/4 ನೈಟಿ ಹಾಕ್ಬಿಟ್ಟು ಹೆಂಗೆಲ್ಲ ಕ್ವಾಟ್ಲೆ ಕೊಡ್ತಾವ್ರೆ ಅಂತ. ಅಕ್ಕ ಹಾಕೊಂಡಿಲ್ಲ ನೈಟಿ, ಮೈ ತುಂಬಾ ಹಾಕೊಂಡವಳೆ ನೈಟಿ. ಅಲ್ಲ ನಮ್ ಚೆರಿ ಅವಳ ಕಾಲ್ನ ತಲೆ ಮೇಲೆ ಹಾಕೊಂಡು ಏನೋ ಯೋಚನೆ ಮಾಡ್ತಾ ಇದ್ಲ. ಅವಾಗ ನಾನ್ ಯೋಚನೆ ಮಾಡ್ದೆ, ನಾನ್ ಯಾವಾಗಾರು ನನ್ ಕಾಲ್ನ ನನ್ ತಲೆ ಮೇಲೆ ಹಾಕತೀನಿ, ಯಾವಾಗ ಫಿಟ್ ಅಂಡ್ ಫೈನ್ ಆಗ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಇವ್ರೆ ನನ್ಗೆ ಫುಲ್ ಮೋಟಿವೇಶನ್. ಇನ್ನೊಂದು ಅಪ್ಡೇಟ್ ಏನು ಗೊತ್ತಾ? ಮೈಸೂರಿನಿಂದ ವಿಜಯನಗರ್ಗೆ ಹೋಗ್ಬೇಕಾಗಿದ್ದು ಗೋರಿಪಾಳ್ಯಮೆ ಬ್ರಿಡ್ಜ್ ಇತ್ತಲ್ಲ, ಆ ಬ್ರಿಡ್ಜ್ಗೆ ಮುರ್ದಾಕ್ಬಿಟ್ಟಿದ್ರು. 3 ವರ್ಷ ಆದ್ಮೇಲೆ ಅದನ್ನ ಕಟ್ಬಿಟ್ಟು ನಿಲ್ಲಿಸ್ಬಿಟ್ಟವ್ರೆ. ಇನ್ ಮುಂದೆ ಮೈಸೂರಿನಿಂದ ವಿಜಯನಗರ್ಗೆ ಸೀದಾ ಒಂದೇ ರೋಡಲ್ಲಿ ನೆಮ್ಮದಿಯಾಗಿ ಬಂದ್ಬಿಡ್ಬೋದು. ಬಾಲ್ನ ಎಲ್ಲರೂ ಆಟ ಆಡಕ್ ಇಟ್ಕೊಂಡ್ರೆ ನಾನು ಇಚ್ಕಕ್ ಇಟ್ಕೊಂಡಿದೀನಿ. ಹಂಗಲ್ಲ, ನಾನು ಹೇಳಿದ್ದು ಎಕ್ಸರ್ಸೈಸ್ ಮಾಡಕ್ಕೆ ಅಂತ. ಶುಕ್ರವಾರ ಆಸ್ಪತ್ರೆಗೆ ಹೋಗ್ಬೇಕಲ್ವಾ, ಈ ಕೈದು ಕಾರ್ಯಕ್ರಮಗಳನ್ನ ನೋಡೋದಿಕ್ಕೆ. ಹಾಗೇನೆ ಮಸಲ್ಸ್ಗೆ ಸ್ಟ್ರೆಂತ್ ಬರ್ಲಿ ಅಂತ ಹೇಳ್ಬಿಟ್ಟು ಬಾಲ್ ಇಚ್ಕಕ್ಕೆ ಹೇಳಿದಾರೆ. ಡೈಲಿ ಇಚ್ಕೊಂಡ್ ಕೂತಿರೋದು. ನಿನ್ನೆ ಸಾಕ್ಷಿನ ಮೀಟ್ ಮಾಡಿದಾಗ ನನ್ಗೆ ಹೂಸ್ ಗೋಣ ಸ್ಟಾಪ್ ಯು ಅನ್ನೋ ಸ್ಟಿಕ್ಕರ್ ಜೊತೆಗೆ ಈ ವಿಲ ಇದು ಒಂದು ಕೀ ಚೈನ್ ಕೊಟ್ಟು ಹುಷಾರಾಗು ಒಂದು ರೈಡ್ ಹೋಗೋಣ ಅಂತ ಹೇಳಿ ಫುಲ್ ಮೋಟಿವೇಶನ್ ಮಾಡಿದ್ಲು. ಈ ತರ ಫ್ರೆಂಡ್ಸ್ ಇದ್ರೆ ಬೇಗ ಹುಷಾರಾಗಿ ರೈಡ್ ಹೋಯ್ತಾ ಇರೋದೇನೆ.